ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದೆ. ಮಲ್ಲಿಗೆ, ಗುಲಾಬಿ, ಕನಕಾಂಬರ, ಸೇವಂತಿ, ವಿವಿಧ ಪುಷ್ಪಗಳಿಂದ ಚಿನ್ನದ ಅಂಬಾರಿಗೆ ಸಿಂಗಾರ ಮಾಡಲಾಗಿದೆ. ಹೂವಿನ ವ್ಯಾಪಾರಿ ಮಂಜುನಾಥ್ ಸತತವಾಗಿ 27ನೇ ಬಾರಿಗೆ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ದೇವಿಯ ಕೃಪೆಯಿಂದ ಅಲಂಕಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹೂವಿನ ವ್ಯಾಪಾರಿ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಲಕ್ಷಾಂತರ ಜನ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಲಗ್ಗೆ ಇಟ್ಟಿದ್ದಾರೆ. ಸಾಕಷ್ಟು ಜನ ಇನ್ನು ಬರ್ತಾ ಇದ್ದಾರೆ. ಇನ್ನು ಜಂಬೂ ಸವಾರಿಯ ವಿಶೇಷ ಆಕರ್ಷಣೆ ಅಂದ್ರೆ ಅದು ಚಿನ್ನದ ಅಂಬಾರಿ. ಚಿನ್ನದ ಅಂಬಾರಿಯ ಅಂದವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಅಲಂಕಾರವನ್ನ ಮಾಡಲಾಗ್ತದೆ. ವಿವಿಧ ಪುಷ್ಪಗಳನ್ನ ಬಳಸಿ ಅಲಂಕಾರ ಮಾಡುವಂತಹ ಕಾರ್ಯಕ್ಕೂ ಕೂಡ ಈಗಾಗಲೇ ಚಾಲನೆ ಸಿಕ್ಕಿರುವಂತದ್ದು ಈ ದೃಶ್ಯದಲ್ಲಿ ಗಮನಿಸಬಹುದು. ಮೈಸೂರಿನ ದೇವರಾಜ ಮಾರ್ಕೆಟ್ನಲ್ಲಿರುವಂತಹ ಗಾಯತ್ರಿ ಫ್ಲವರ್ ಸ್ಟಾಲ್ ನ ಮಂಜುನಾಥ್ ಅವರು ಈ ಬಾರಿಯ ಅಲಂಕಾರ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ 27 ವರ್ಷಗಳಿಂದಲೂ ಕೂಡ ಅಂಬಾರಿಗೆ ಅಲಂಕಾರ ಮಾಡುವಂತಹ ಕಾರ್ಯದಲ್ಲಿ ಮಂಜುನಾಥ್ ತೊಡಗಿರುವಂತದ್ದು. ಅವರ ಅನುಭವವನ್ನ ಆಧರಿಸಿ ಈ ಬಾರಿಯೂ ಕೂಡ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಗಿರುವಂತದ್ದು. ಹೂ ಕಟ್ಟುವಂತಹ ಕಾರ್ಯದಲ್ಲಿ ಮಂಜುನಾಥ್ ಹಾಗೂ ಅವರ ತಂಡ ನಿರತ ಆಗಿರುವಂತದ್ದು. ಕೆಲವೇ ಹೊತ್ತಿನಲ್ಲಿ ಅಂಬಾವಿಲಾಸ ಅರಮನೆಗೆ ಮಂಜುನಾಥ್ ಹಾಗೂ ತಂಡ ಹೋಗಿ ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡುವಂತಹ ಕಾರ್ಯವನ್ನ ಮಾಡುವಂತದ್ದು. 750 ಕೆಜಿಯ ಚಿನ್ನದ ಅಂಬಾರಿ ನೋಡೋದಕ್ಕೆ 2 ಕಣ್ಣು ಸಾಲದು. ಇನ್ನು ಆ ಒಂದು ಚಿನ್ನದ ಅಂಬಾರಿಯ ಅಂದವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಅಲಂಕಾರ ಮಾಡಲಾಗ್ತದೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಬಾರಿಯ ಅಲಂಕಾರ ಹೇಗಿರುತ್ತೆ ಸರ್? ಕಳೆದ ಒಂದು 26 ವರ್ಷದಿಂದ ಏನ್ ಅಲಂಕಾರ ಮಾಡಿದೀವಿ ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ತುಂಬಾ ಒಂದು ಅಂದವಾಗಿ ಕಾಣಿಸುತ್ತೆ ಸರ್. ಒಂದು ತುಂಬಾ ವಿಭಿನ್ನವಾಗಿ ಅಲಂಕಾರ ಚೆನ್ನಾಗಿ ಬರುತ್ತೆ ಸರ್. ಖಂಡಿತವಾಗ್ಲು ಸರ್, ಯಾಕಂದ್ರೆ 26 ವರ್ಷವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೂ ನಮ್ಗೆ ಏನೋ ಒಂದು ತೃಪ್ತಿ ಆಗ್ತಾ ಇಲ್ಲ. ನಮ್ಗೆ 26 ವರ್ಷದಿಂದ ಮಾಡಿದ್ರು ನಮ್ಗೆ ಮುಂದಿನ ಸಾರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೋ ಒಂದು ಕಮ್ಮಿ ಆಯ್ತು, ಈ ರೀತಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತಾ ಅನ್ನೋ ಒಂದು ನೋವೇ ಇರುತ್ತೆ. ಆದ್ರೂ 26 ವರ್ಷದಲ್ಲೂ ನಮ್ಗೆ ಈ ತೃಪ್ತಿ ಕೊಟ್ಟಿಲ್ಲ. ಹಂಗಾಗಿ ಈ ವರ್ಷ 27ನೇ ವರ್ಷದಲ್ಲಿ ಏನು ಒಂದು 26 ವರ್ಷದಿಂದ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಅಲಂಕಾರ ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಅನ್ಕೊಂಡಿದೀವಿ. ಆ ರೀತಿ ನಾವು ಒಂದ್ಸಾರಿ ಮಾಡ್ತೀವಿ ಸರ್. ಖಂಡಿತ ಸರ್, ಯಾವ ಪುಷ್ಪಗಳನ್ನ ಬಳಸ್ತಾ ಇದ್ರಿ? ಯಾವ ಬಗೆ ಬಗೆಯ ಪುಷ್ಪಗಳಿರುವಂತದ್ದು? ಯಾವ ಹೂಗಳಿದೆ ಸರ್ ಈಗ? ಸರ್, ಈ ವರ್ಷ ಹೆಚ್ಚಾಗಿ ಕಾರ್ನಿಷನ್ ಅಂತ ಹೇಳಿ ಒಂದು ಹೂ ಬರುತ್ತೆ, ಅದನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೀವಿ. ಮತ್ತೆ ಮಲ್ಲಿಗೆ ಹೂವು, ಮತ್ತೆ ಒಂದು ಶಾವಂತಿಗೆ ಹೂವು, ಗುಲಾಬಿಗಳು ಅಷ್ಟನ್ನ ಈ ಸಾರಿ ಉಪಯೋಗಿಸ್ತಾ ಇದೀವಿ. ತುಂಬಾ ಹೆಚ್ಚಾಗಿ ಈ ಸಾರಿ ಕಾರ್ನಿಷನ್ ಅಂತ ಯಾವ್ದು ತುಂಬಾ ಚೆಂದಾಗಿದೆ ಕಲರ್ ಎಲ್ಲ. ಅದು ತುಂಬಾ ಒಂದು ದೂರದಿಂದ ಲಕ್ಷಣ ಕಾಣಿಸ್ತದೆ. ಹಾಗಾಗಿ ಈ ಸಾರಿ ಅದನ್ನ ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಇದಿಷ್ಟು ಮಂಜುನಾಥ್ ಅವರ ಮಾತಾಗಿರುವಂತದ್ದು. ಅಂದ್ರೆ ನಾನು ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ, ಅದು ನನ್ನ ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿರುವಂತಹ ಪುಣ್ಯ, ಜೊತೆಗೆ ದೇವಿಯ ಆಶೀರ್ವಾದ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಆ ಒಂದು ಸಂದರ್ಭವನ್ನು ವಿವರಿಸಬೇಕಾದ್ರೆ ನಿಜಕ್ಕೂ ಕೂಡ ಭಾವುಕರಾದ್ರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಗೆ ಮಂಜುನಾಥ್ ಹಾಗೂ ಅವರ ತಂಡ ಅಲಂಕಾರ ಮಾಡುವಂತಹ ಕೆಲಸಕ್ಕೆ ಮುಂದಾಗುವಂತದ್ದು. ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕ್ಯಾಮ್ರಾಮನ್ ಸಚಿನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಅಲಂಕಾರ ಮಾಡಲಾಗಿದೆ. ಮಲ್ಲಿಗೆ, ಗುಲಾಬಿ, ಕನಕಾಂಬರ, ಸೇವಂತಿ, ವಿವಿಧ ಪುಷ್ಪಗಳಿಂದ ಚಿನ್ನದ ಅಂಬಾರಿಗೆ ಸಿಂಗಾರ ಮಾಡಲಾಗಿದೆ. ಹೂವಿನ ವ್ಯಾಪಾರಿ ಮಂಜುನಾಥ್ ಸತತವಾಗಿ 27ನೇ ಬಾರಿಗೆ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ದೇವಿಯ ಕೃಪೆಯಿಂದ ಅಲಂಕಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಹೂವಿನ ವ್ಯಾಪಾರಿ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ.
ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಲಕ್ಷಾಂತರ ಜನ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಲಗ್ಗೆ ಇಟ್ಟಿದ್ದಾರೆ. ಸಾಕಷ್ಟು ಜನ ಇನ್ನು ಬರ್ತಾ ಇದ್ದಾರೆ. ಇನ್ನು ಜಂಬೂ ಸವಾರಿಯ ವಿಶೇಷ ಆಕರ್ಷಣೆ ಅಂದ್ರೆ ಅದು ಚಿನ್ನದ ಅಂಬಾರಿ. ಚಿನ್ನದ ಅಂಬಾರಿಯ ಅಂದವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಅಲಂಕಾರವನ್ನ ಮಾಡಲಾಗ್ತದೆ. ವಿವಿಧ ಪುಷ್ಪಗಳನ್ನ ಬಳಸಿ ಅಲಂಕಾರ ಮಾಡುವಂತಹ ಕಾರ್ಯಕ್ಕೂ ಕೂಡ ಈಗಾಗಲೇ ಚಾಲನೆ ಸಿಕ್ಕಿರುವಂತದ್ದು ಈ ದೃಶ್ಯದಲ್ಲಿ ಗಮನಿಸಬಹುದು. ಮೈಸೂರಿನ ದೇವರಾಜ ಮಾರ್ಕೆಟ್ ನಲ್ಲಿರುವಂತಹ ಗಾಯತ್ರಿ ಫ್ಲವರ್ ಸ್ಟಾಲ್ ನ ಮಂಜುನಾಥ್ ಅವರು ಈ ಬಾರಿಯ ಅಲಂಕಾರ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ 27 ವರ್ಷಗಳಿಂದಲೂ ಕೂಡ ಅಂಬಾರಿಗೆ ಅಲಂಕಾರ ಮಾಡುವಂತಹ ಕಾರ್ಯದಲ್ಲಿ ಮಂಜುನಾಥ್ ತೊಡಗಿರುವಂತದ್ದು. ಅವರ ಅನುಭವವನ್ನ ಆಧರಿಸಿ ಈ ಬಾರಿಯೂ ಕೂಡ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಗಿರುವಂತದ್ದು. ಹೂ ಕಟ್ಟುವಂತಹ ಕಾರ್ಯದಲ್ಲಿ ಮಂಜುನಾಥ್ ಹಾಗೂ ಅವರ ತಂಡ ನಿರತ ಆಗಿರುವಂತದ್ದು. ಕೆಲವೇ ಹೊತ್ತಿನಲ್ಲಿ ಅಂಬಾವಿಲಾಸ ಅರಮನೆಗೆ ಮಂಜುನಾಥ್ ಹಾಗೂ ತಂಡ ಹೋಗಿ ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡುವಂತಹ ಕಾರ್ಯವನ್ನ ಮಾಡುವಂತದ್ದು. 750 ಕೆಜಿಯ ಚಿನ್ನದ ಅಂಬಾರಿ ನೋಡೋದಕ್ಕೆ 2 ಕಣ್ಣು ಸಾಲದು. ಇನ್ನು ಆ ಒಂದು ಚಿನ್ನದ ಅಂಬಾರಿಯ ಅಂದವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಅಲಂಕಾರ ಮಾಡಲಾಗ್ತದೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಬಾರಿಯ ಅಲಂಕಾರ ಹೇಗಿರುತ್ತೆ ಸರ್? ಕಳೆದ ಒಂದು 26 ವರ್ಷದಿಂದ ಏನ್ ಅಲಂಕಾರ ಮಾಡಿದೀವಿ ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ತುಂಬಾ ಒಂದು ಅಂದವಾಗಿ ಕಾಣಿಸುತ್ತೆ ಸರ್. ಒಂದು ತುಂಬಾ ವಿಭಿನ್ನವಾಗಿ ಅಲಂಕಾರ ಚೆನ್ನಾಗಿ ಬರುತ್ತೆ ಸರ್. ಖಂಡಿತವಾಗ್ಲು ಸರ್, ಯಾಕಂದ್ರೆ 26 ವರ್ಷವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೂ ನಮ್ಗೆ ಏನೋ ಒಂದು ತೃಪ್ತಿ ಆಗ್ತಾ ಇಲ್ಲ. ನಮ್ಗೆ 26 ವರ್ಷದಿಂದ ಮಾಡಿದ್ರು ನಮ್ಗೆ ಮುಂದಿನ ಸಾರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೋ ಒಂದು ಕಮ್ಮಿ ಆಯ್ತು, ಈ ರೀತಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತಾ ಅನ್ನೋ ಒಂದು ನೋವೇ ಇರುತ್ತೆ. ಆದ್ರೂ 26 ವರ್ಷದಲ್ಲೂ ನಮ್ಗೆ ಈ ತೃಪ್ತಿ ಕೊಟ್ಟಿಲ್ಲ. ಹಂಗಾಗಿ ಈ ವರ್ಷ 27ನೇ ವರ್ಷದಲ್ಲಿ ಏನು ಒಂದು 26 ವರ್ಷದಿಂದ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಅಲಂಕಾರ ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಅನ್ಕೊಂಡಿದೀವಿ. ಆ ರೀತಿ ನಾವು ಒಂದ್ಸಾರಿ ಮಾಡ್ತೀವಿ ಸರ್. ಖಂಡಿತ ಸರ್, ಯಾವ ಪುಷ್ಪಗಳನ್ನ ಬಳಸ್ತಾ ಇದ್ರಿ? ಯಾವ ಬಗೆ ಬಗೆಯ ಪುಷ್ಪಗಳಿರುವಂತದ್ದು? ಯಾವ ಹೂಗಳಿದೆ ಸರ್ ಈಗ? ಸರ್, ಈ ವರ್ಷ ಹೆಚ್ಚಾಗಿ ಕಾರ್ನಿಷನ್ ಅಂತ ಹೇಳಿ ಒಂದು ಹೂ ಬರುತ್ತೆ, ಅದನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೀವಿ. ಮತ್ತೆ ಮಲ್ಲಿಗೆ ಹೂವು, ಮತ್ತೆ ಒಂದು ಶಾವಂತಿಗೆ ಹೂವು, ಗುಲಾಬಿಗಳು ಅಷ್ಟನ್ನ ಈ ಸಾರಿ ಉಪಯೋಗಿಸ್ತಾ ಇದ್ದೀವಿ. ತುಂಬಾ ಹೆಚ್ಚಾಗಿ ಈ ಸಾರಿ ಕಾರ್ನಿಷನ್ ಅಂತ ಯಾವ್ದು ತುಂಬಾ ಚೆಂದಾಗಿದೆ ಕಲರ್ ಎಲ್ಲ. ಅದು ತುಂಬಾ ಒಂದು ದೂರದಿಂದ ಲಕ್ಷಣ ಕಾಣಿಸ್ತದೆ. ಹಾಗಾಗಿ ಈ ಸಾರಿ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಇದಿಷ್ಟು ಮಂಜುನಾಥ್ ಅವರ ಮಾತಾಗಿರುವಂತದ್ದು. ಅಂದ್ರೆ ನಾನು ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ, ಅದು ನನ್ನ ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿರುವಂತಹ ಪುಣ್ಯ, ಜೊತೆಗೆ ದೇವಿಯ ಆಶೀರ್ವಾದ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಆ ಒಂದು ಸಂದರ್ಭವನ್ನು ವಿವರಿಸಬೇಕಾದ್ರೆ ನಿಜಕ್ಕೂ ಕೂಡ ಭಾವುಕರಾದ್ರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಗೆ ಮಂಜುನಾಥ್ ಹಾಗೂ ಅವರ ತಂಡ ಅಲಂಕಾರ ಮಾಡುವಂತಹ ಕೆಲಸಕ್ಕೆ ಮುಂದಾಗುವಂತದ್ದು. ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕ್ಯಾಮ್ರಾಮನ್ ಸಚಿನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು.